ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ಕಿರುತೆರೆಯ ಒಂದು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಸೊ ನಮ್ಮ ಇವಾಗ ಕಿರುತೆರೆಯಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳು ಬರ್ತಾ ಇದೆ, ಸಾಕಷ್ಟು ಸೀರಿಯಲ್ಸ್ಗಳು ತುಂಬಾ ಜನಪ್ರಸಿದ್ಧಿಗಳಾಗ್ತಾ ಇದ್ದಾವೆ. ಸೊ ಅದರೊಳಗೆ ಇನ್ನೂ ಒಂದು ಸೀರಿಯಲ್ ಇವಾಗ ಬಂದು ಸೇರ್ಪಡೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಸೀರಿಯಲ್ ಹೆಸರು ಒಂದು ಕರ್ಣ ಅಂತ. ಸೊ ಕರ್ಣ ಸೀರಿಯಲಲ್ಲಿ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಏನು ಅಂತ ಎಲ್ಲ ನೋಡೋಣ. ಸೊ ಫಸ್ಟ್ ನಾವು ಲೀಡ್ ರೋಲಲ್ಲಿ ನೋಡೋದಾದರೆ ಹೀರೋ ನೋಡೋಣ. ಹೀರೋ ರೋಲಲ್ಲಿ ಈ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋವಂಥದ್ದು ಕಿರಣ್ ರಾಜ್ ಅವರು. ಸೊ ಕಿರಣ್ ರಾಜ್ ಅವರ ಹೆಸರಂತೂ ಬಿಗ್ ಬಾಸ್ಗೆ ಸಾಕಷ್ಟು ಸತಿ ಬಂದಿತ್ತು. ಸೊ ಕಿರಣ್ ರಾಜ್ ಅವರು ಈ ಸೀಸನ್ ಬರ್ತಾರೆ ಅಂತ. ಈವನ್ ಸೀಸನ್ 11ಗೆ ಕೂಡ ಅಷ್ಟೇ. ಸೊ ಅವ್ರು ಬರ್ತಾರೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿಬಿಟ್ಟಿತ್ತು, ಬಟ್ ಸ್ಟಿಲ್ ಅವರು ಬರಲೇ ಇಲ್ಲ. ಸೊ ಇವಾಗೂ ಕೂಡ ಅಷ್ಟೇ, ಐ ಡೋಂಟ್ ಥಿಂಕ್ ಸೊ ಅವರು ಇವಾಗ ಬಿಗ್ ಬಾಸ್ಗೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ. ಸೊ ಆ ಕಾರಣದಿಂದ ಅವ್ರು ಇವಾಗ ಆಲ್ರೆಡಿ ಸೀರಿಯಲ್ಗೆ ಸೈನ್ ಮಾಡಿದ್ದಾರೆ, ಸೀರಿಯಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೀರಿಯಲ್ಗೆ ಲೀಡ್ ರೋಲ್ ಆಗಿ ಕಿರಣ್ ರಾಜ್ ಅವರು ಇರ್ತಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಕಿರಣ್ ರಾಜ್ ಅವರು ಪ್ರೀವಿಯಸ್ ಆಗಿ ಕನ್ನಡತಿ ಸೀರಿಯಲ್ ಕೂಡ ಮಾಡಿದರು. ಸೊ ಕನ್ನಡತಿಯಲ್ಲಿ ಅಂತೂ ಅವ್ರಿಗೆ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿ ಫ್ಯಾನ್ ಬೇಸ್ ಸಿಕ್ಕಿತ್ತು. ಸೊ ಅದಾದಮೇಲೆ ಇವಾಗ ಮತ್ತೆ ಕರ್ಣ ಅಂತ ಶುರು ಮಾಡ್ತಾರೆ. ಆದರೆ ಅವ್ರು ಕನ್ನಡತಿ ಮಾಡಿದ್ದು ಕಲರ್ಸ್ ಕನ್ನಡದಲ್ಲಿ, ಇವಾಗ ಕರ್ಣ ನಡೀತಾ ಇರೋದು ಜೀ ಕನ್ನಡದಲ್ಲಿ. ಸೊ ಈ ಜೀ ಕನ್ನಡದಲ್ಲಿ ಕರ್ಣ ಅಂತ ಒಂದು ಸೀರಿಯಲ್ಗೆ ಲೀಡ್ ರೋಲಲ್ಲಿ ಇವಾಗ ಕಿರಣ್ ರಾಜ್ ಅವರು ಬರ್ತಾ ಇದ್ದಾರೆ. ಆದರೆ ಈ ಒಂದು ಸೀರಿಯಲಿನ ಹೀರೋಯಿನ್ ಆಗಿ ಯಾರು ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಇವರು ಕೂಡ ಅಷ್ಟೇ ತುಂಬಾ ಜನಪ್ರಸಿದ್ಧಿಯಾಗಿದ್ದವರು. ಸೊ ಈ ಒಬ್ಬ ಹೀರೋಯಿನ್ ನಮಗೆ ಆಲ್ರೆಡಿ ಇವಾಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನಾವು ಬಿಗ್ ಬಾಸಲ್ಲಿ ಕೂಡ ನೋಡಿದ್ವಿ, ಅದೇ ಭವ್ಯ ಗೌಡ ಅವರು. ಸೊ ಭವ್ಯ ಗೌಡ ಅವರು ಗೀತಾ ಸೀರಿಯಲ್ ಮುಗಿದ ತಕ್ಷಣವೇ ಬಿಗ್ ಬಾಸ್ಗೆ ಹೋದರು. ಬಿಗ್ ಬಾಸಲ್ಲಿ ಕೂಡ ಅಷ್ಟೇ ತುಂಬಾ ಅವರಿಗೆ ಒಂದು ಫೇಮ್ ಸಿಕ್ತು ಅಂತ ಹೇಳ್ಬೋದು. ಸೊ ಆ ಒಂದು ಬಿಗ್ ಬಾಸ್ ಜರ್ನಿನ ಮುಗಿಸ್ಕೊಂಡು ಬಂದು ಈಗ ಕೆಲವು ತಿಂಗಳುಗಳಾಗಿದೆ ಅವ್ರು ಹೊರಗಡೆ ಬಂದು, ಇವಾಗ ಅವರು ಇನ್ನೊಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತಾರೆ, ಅದು ಕೂಡ ಮೇನ್ ಲೀಡಲ್ಲಿನೇ. ಸೊ ಈ ಒಂದು ಸೀರಿಯಲಲ್ಲಿ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇದು ಭವ್ಯ ಗೌಡ ಅವರು ಮಾಡ್ತಾ ಇರೋದು. ಸೊ ಹೀರೋ ಕ್ಯಾರೆಕ್ಟರಲ್ಲಿ ನಾವು ಕರ್ಣ ಅವ್ರನ್ನ ನೋಡ್ತೀವಿ ಅಂತ ಹೇಳಿದೆ. ಸೊ ಕರ್ಣ ಅವ್ರಿಗೆ ಈ ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತಂದರೆ, ಸ್ವಲ್ಪ ತುಂಬ ರಿಚ್ ಕಿಡ್ ಆಗಿರ್ತಾರೆ ಕರ್ಣ ಅವರು. ಅವರೊಬ್ಬ ಡಾಕ್ಟರ್ ಆಗಿರ್ತಾರೆ, ಗೈನಕಾಲಜಿಸ್ಟ್. ಬಟ್ ಅವರ ಒಂದು ಫ್ಯಾಮಿಲಿಯಲ್ಲೇ ಅವ್ರು ಎಷ್ಟೇ ರಿಚ್ ಇದ್ರೂ ಆ ಫ್ಯಾಮಿಲಿನೇ ಅವರು ಯಾವ ಥರ ಮೆಂಟಲಿ ಏನೇನು ಸ್ಟ್ರಗಲ್ನ ಅನುಭವಿಸ್ತಿರ್ತಾರೆ, ಅವರ ಫ್ಯಾಮಿಲಿಯವರು ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಿದ್ದಾರೆ, ಸೊ ಅದಕ್ಕೆಲ್ಲ ರೀಸನ್ ಏನು ಅನ್ನೋದು ಈ ಒಂದು ಸೀರಿಯಲಲ್ಲಿ ನಮಗೆ ತಿಳಿದು ಬರುತ್ತೆ. ಸೊ ಇಲ್ಲಿ ಅವ್ರೇನು ಮೆಸೇಜ್ ಕೊಡ್ತಿರೋದು ಅಂತ ಅಂದರೆ, ಸೊ ಎಷ್ಟೇ ರಿಚ್ ಆಗಿದ್ರು ಏನೇ ಆಗಿದ್ರು ಎಲ್ಲರ ಲೈಫಲ್ಲಿ ಕೂಡ ಒಂದೊಂದು ಪ್ರಾಬ್ಲಮ್ ಅನ್ನೋದು ಇರುತ್ತೆ ಅನ್ನೋದು ನಾವು ಈ ಒಂದು ಕರ್ಣ ಅವರ ಕ್ಯಾರೆಕ್ಟರಲ್ಲಿ ನಾವು ನೋಡ್ಬೋದು. ಸೊ ಲೀಡಿಂಗ್ ಕ್ಯಾರೆಕ್ಟರಲ್ಲಿ ನಾವು ಕಿರಣ್ ರಾಜ್ ಅವ್ರನ್ನ, ಭವ್ಯ ಗೌಡ ಅವ್ರನ್ನ ಹೇಗೆ ನೋಡ್ತೀವಿ, ಹಾಗೆ ಸೀನಿಯರ್ ಕ್ಯಾರೆಕ್ಟರ್ಸಲ್ಲಿ ಕೂಡ ಅಷ್ಟೇ TS ನಾಗಭರಣ ಅವ್ರನ್ನ ನೋಡ್ತೀವಿ, ಆಶಾ ರಾಣಿ ಅವ್ರನ್ನ ಕೂಡ ನೋಡ್ತೀವಿ. ಈ ಒಂದು ಸೀರಿಯಲಿನ ಪ್ರೊಡ್ಯೂಸರ್ ಆಗಿರೋದು ಶ್ರುತಿ ನಾಯ್ಡು ಅವರು. ಸೊ ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನಿಂದ ಈ ಒಂದು ಸೀರಿಯಲ್ ಬರ್ತಾ ಇದೆ. ಬಟ್ ಈ ಒಂದು ಸೀರಿಯಲ್ನ ರಿಲೀಸ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಟೈಮಿಂಗ್ಸ್ ಏನು ಅಂತ ಇನ್ನೂ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಬಂದ ತಕ್ಷಣ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತೀನಿ. ಸೊ ಇದು ಇವಾಗ ಸದ್ಯಕ್ಕೆ ಕರ್ಣ ಅನ್ನೋ ಒಂದು ಹೊಸ ಸೀರಿಯಲ್ಗೆ ಯಾರು ಮೇನ್ ಲೀಡಲ್ಲಿ ಬರ್ತಾ ಇದ್ದಾರೆ ಅಂತ ಬಂದಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಟೇಕ್ ಕೇರ್, ಬಾಯ್.